ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಬಸವ ಸಮಿತಿ ಪ್ರಸ್ತುತಪಡಿಸುವ ಶರಣ ಸ್ಮಾರಕಗಳು ಸರಣಿಯ ಇಂದಿನ ಸಂಚಿಕೆಯಲ್ಲಿ ನಾವು ಬಸವ ಕಲ್ಯಾಣದ ಮಣ್ಣಲ್ಲಿ ತಮ್ಮದೇ ಹೆಜ್ಜೆಗುರುತುಗಳನ್ನು ಶಾಶ್ವತವಾಗಿ ಉಳಿಸಿ ಹೋದ ಆ ಇಬ್ಬರು ವಿಶಿಷ್ಟ ಶರಣರ ಪವಿತ್ರ ಐತಿಹಾಸಿಕ ಸ್ಮಾರಕಗಳತ್ತ ನಾವಿಂದು ಹೆಜ್ಜೆ ಹಾಕೋಣ. ನಮ್ಮ ಪಯಣ ಈಗ ಬಸವ ಕಲ್ಯಾಣದ ನಡು ಊರಿನತ್ತ ಸಾಗಿದೆ. ಅಲ್ಲಿ ನಮಗೆ ಮೊದಲು ದರ್ಶನವಾಗುವುದೇ ಶರಣ ಕಂಬಳಿ ನಾಗಿದೇವರ ಮಠ. ಇದರ ವಿಶೇಷತೆ ಏನೆಂದರೆ 12ನೇ ಶತಮಾನದಂತಹ ಆ ಕಾಲದಲ್ಲಿ ಮೂಲತಃ ಅಸ್ಪೃಶ್ಯ ಸಮುದಾಯಕ್ಕೆ ಸೇರಿದ್ದ ಶರಣರೊಬ್ಬರ ಮಠ ಊರಿನ ಮಧ್ಯಭಾಗದಲ್ಲೇ ಇರುವುದು ಆಗ ನಡೆದ ಆ ಭಾರೀ ಸಾಮಾಜಿಕ ಕ್ರಾಂತಿಯನ್ನೇ ನಮ್ಮ ಕಣ್ಣಿಗೆ ಕಟ್ಟುತ್ತದೆ. ಅಷ್ಟಕ್ಕೂ ಚಿನ್ಮಯ ಜ್ಞಾನಿ ಚೆನ್ನಬಸವಣ್ಣನವರು ಹೇಳುವಂತೆ ಆ ಕಾಲದಲ್ಲಿ ಎಲ್ಲ ಶರಣರ ಮನೆಗಳು ಮಠಗಳೆಂದೇ ಕರೆಸಿಕೊಳ್ಳುತ್ತಿದ್ದವು. ಶರಣ ಕಂಬಳಿ ನಾಗಿದೇವರ ಮನೆ ಕೂಡ ಮಠವಾಗಿ ಆ ಹೆಸರು ಇಂದಿಗೂ ಹಾಗೆಯೇ ಉಳಿದುಕೊಂಡು ಬಂದಿದೆ. ಗುರು ಬಸವಣ್ಣನವರ ಸಮಕಾಲೀನರಾದ ಹಿರಿಯ ಮಾಹೇಶ್ವರರೆಂದೇ ಪ್ರಸಿದ್ಧರಾಗಿದ್ದ ಕಂಬಳಿ ನಾಗಿದೇವರನ್ನು ಶಿವನಾಗಮಯ್ಯ ಅಂತಲೂ ಕರೆಯುತ್ತಿದ್ದರು. ಬಸವೋತ್ತರ ಯುಗದ ಕಾವ್ಯಗಳಲ್ಲಿ ಈ ಬಗ್ಗೆ ಒಂದು ರೋಚಕವಾದ ಪ್ರಸಂಗ ಸಿಗುತ್ತದೆ. ಒಮ್ಮೆ ಕರುಣಾಮಯಿ ಗುರು ಬಸವಣ್ಣನವರು ಇದೇ ಶರಣ ನಾಡಿದೇವರ ಮನೆಗೆ ಹೋಗಿ ಪ್ರಸಾದ ಸ್ವೀಕರಿಸುತ್ತಾರೆ. ಇದರಿಂದ ಚಾಡಿಕೋರಯಿಗೆ ಬಿಜ್ಜಳ ಮಹಾರಾಜನ ಮನಸ್ಸನ್ನು ಕೆಡಿಸಲು ಒಂದು ಅವಕಾಶ ದೊರೆಯಿತು. ಆಗ ಬಿಜ್ಜಳ ಮಹಾರಾಜನು ನಾಗಿದೇವರನ್ನು ಕರೆದುಕೊಂಡು ಬರಲು ಹೇಳಿದಾಗ ಸಾಕ್ಷಾತ್ ಗುರು ಬಸವಣ್ಣನವರು ನಾಗಿದೇವರನ್ನು ಗೌರವದಿಂದ ಪಲ್ಲಕ್ಕಿಯಲ್ಲಿ ಕೂರಿಸಿಕೊಂಡು ರಾಜನ ಆಸ್ಥಾನಕ್ಕೆ ಹೋಗಿದ್ದಲ್ಲದೆ ರಾಜನ ಎದುರಲ್ಲೇ ಅವರ ಹೆಬ್ಬೆರಳಿನಿಂದ ಹಾಲಿನ ಹೊಳೆಯನ್ನೇ ಅಂದರೆ ಹಾಲ ಹಳ್ಳವನ್ನೇ ಹರಿಸಿದರು ಎಂದು ಬಸವೋತ್ತರ ಯುಗದ ಕಾವ್ಯಗಳಲ್ಲಿ ಉಲ್ಲೇಖ ಕಂಡುಬರುತ್ತದೆ. ಈ ಘಟನೆಯ ನಂತರವೇ ಅವರಿಗೆ ಸಂಬೋಳಿ ನಾಗಿದೇವ ಶಿವನಾಗಮಯ್ಯ ಎನ್ನುವ ಹೆಸರು ಬಂದಿರಬೇಕು ಎಂದು ಹಿರಿಯರಾದ ಶ್ರೀ ಶರಣ ವಿ ಸಿದ್ದರಾಮಣ್ಣನವರು ಅಭಿಪ್ರಾಯಪಡುತ್ತಾರೆ. ಶಿವಭಕ್ತರಾಗಿ ಶಿವನಾಗಮಯ್ಯ ಎನಿಸಿಕೊಂಡಂತೆ ಕಂಬಳಿ ತಯಾರಿಕೆಯಿಂದ ಕಂಬಳಿ ನಾಗಿದೇವರು ಎಂದು ಕರೆಸಿಕೊಂಡಿರುವ ಸಾಧ್ಯತೆ ಇದೆ. ಇದರ ಬಗ್ಗೆ ಜನಪದದಲ್ಲಿ ಒಂದು ರೋಚಕವಾದ ಕಥೆಯಿದೆ. ಕುರಿಉಣ್ಣೆಯಿಂದ ಕಂಬಳಿ ನೇಯುತ್ತಿದ್ದ ಶಿವನಾಗಮಯ್ಯನವರಿಗೆ ತಾವು ನೇಯ್ದ ಕಂಬಳಿಯನ್ನು ಕೇವಲ ಶಿವಭಕ್ತರಿಗೆ ಮಾತ್ರ ಮಾರಬೇಕೆಂಬ ನಿಷ್ಠೆಯಿತ್ತು. ಆದರೆ ಒಮ್ಮೆ ಕೊಂಡಿ ಮಂಚಣ್ಣನವರು ಇವರ ನಿರಾಕರಣೆಯ ನಡುವೆಯೂ ಬಲವಂತವಾಗಿ ಒಂದು ಕಂಬಳಿಯನ್ನು ಪಡೆದುಕೊಳ್ಳುತ್ತಾರೆ. ಯಾವಾಗ ಆ ಕಂಬಳಿಯನ್ನು ಹಾಸಿ ಪತ್ನಿಯೊಂದಿಗೆ ಅದರ ಮೇಲೆ ಕುಳಿತರೋ ತಕ್ಷಣ ಇಬ್ಬರಿಗೂ ವಿಪರೀತ ಮೈಯುರಿ ಶುರುವಾಗುತ್ತದೆ. ತಮ್ಮ ತಪ್ಪಿನ ಅರಿವಾದ ಪತ್ನಿ ಆ ಕಂಬಳಿಯನ್ನು ನಾಗಿದೇವರಿಗೆ ಹಿಂದಿರುಗಿಕೊಟ್ಟು ಕ್ಷಮೆ ಕೇಳಿದ ಮೇಲೆಯೇ ಆ ಉರಿ ಶಮನವಾಗಿದ್ದು. ಇದೇ ಘಟನೆಯಿಂದ ಅವರಿಗೆ ಕಂಬಳಿ ನಾಗಿದೇವ ಎನ್ನುವ ಹೆಸರು ಬಂತು ಮತ್ತು ಅವರು ವಾಸವಿದ್ದ ಆ ಜಾಗ ಕಂಬಳಿ ಮಠ ಎಂದೇ ಪ್ರಸಿದ್ಧಿಯಾಯಿತು ಎಂದು ಜನಪದರು ನೆನೆಯುತ್ತಾರೆ. ಈ ಮಠವು ಇವತ್ತಿಗೂ ಉತ್ತಮ ಸ್ಥಿತಿಯಲ್ಲಿದ್ದು ಬಸವ ಕಲ್ಯಾಣ ಅಭಿವೃದ್ಧಿ ಪ್ರಾಧಿಕಾರದವರು ಇದರ ಜೀರ್ಣೋದ್ಧಾರ ಕೈಗೊಂಡಿದ್ದಾರೆ. ಪುರಾತನ ಮಾದರಿಯ ರಚನೆಯಿರುವ ಈ ಮಠದ ಒಳಗೆ ತುಂಬಾ ವಿಶಾಲವಾದ ಅಂಗಣವಿದೆ. ಮಠದಲ್ಲಿ ಒಂದು ಗದ್ದುಗೆ, ಒಂದು ಕೋಣೆಯಲ್ಲಿ ಲಿಂಗ, ಎದುರಿಗೆ ನಂದಿ ಹಾಗೂ ಒಂದು ಜೋಡು ಪಾದುಕೆಗಳಿವೆ. ಹರಿಹರರು, ಪಾಲ್ಕುರಿಕೆ ಸೋಮನಾಥರು ಹಾಗೂ ಭೀಮಕವಿಗಳೆಲ್ಲರೂ ನಾಗಿದೇವರ ಬಗ್ಗೆ ಬರೆದಿದ್ದಾರೆ. ಕಂಬಳಿ ಮಠದ ದರ್ಶನದ ನಂತರ ಬಸವ ಕಲ್ಯಾಣದ ಹರಿಜನ ಓಣಿಯತ್ತ ನಮ್ಮ ಹೆಜ್ಜೆಗಳು ಸಾಗುತ್ತವೆ. ಇಲ್ಲಿರುವುದು ಶರಣ ಉರಿಲಿಂಗ ಪೆದ್ದಿಯವರ ಗವಿ. ಕಾಲದ ಗರ್ಭದಲ್ಲಿ ಹುದುಗಿದ್ದ ಈ ಗವಿಯನ್ನೇ ಜನ ಭಕ್ತಿಯಿಂದ ಮಠ ಎಂದು ಕರೆಯುತ್ತಾರೆ. ಶರಣ ಉರಿಲಿಂಗ ಪೆದ್ದಿಯವರು ಹಾಗೂ ಅವರ ಪುಣ್ಯಸ್ತ್ರೀ ಕಾಳವ್ವನವರು ಉರಿಲಿಂಗದೇವರು ಎಂಬ ಗುರುವಿನಿಂದ ಲಿಂಗದೀಕ್ಷಾ ಸಂಸ್ಕಾರ ಪಡೆದುಕೊಂಡವರು. ಒಟ್ಟು 363 ವಚನಗಳನ್ನು ನೀಡಿರುವ ಉರಿಲಿಂಗ ಪೆದ್ದಿಯವರ ವಚನಾಂಕತ ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ. ಶರಣ ಉರಿಲಿಂಗ ಪೆದ್ದಿಯವರ ಮೂಲ ಗದ್ದುಗೆಯು ನಂದವಾಡಗಿಯ ಮಹಾಂತ ಮಠದಲ್ಲಿದ್ದರೂ ಬಸವ ಕಲ್ಯಾಣದಲ್ಲಿ ಅವರು ವಾಸವಿದ್ದ ಈ ಗವಿಯನ್ನು ಈಗ ಅಭಿವೃದ್ಧಿಪಡಿಸಲಾಗುತ್ತಿದೆ. ಬಸವ ಕಲ್ಯಾಣದ ಶೃಂಗಾರೆ ಮನೆತನಕ್ಕೆ ಸೇರಿದ ಶ್ರೀ ತೀರ್ಥಪ್ಪ ಶೃಂಗಾರೆಯವರು ಮತ್ತು ಅವರ ಪತ್ನಿ ಶ್ರೀಮತಿ ತೇಜಾಬಾಯಿಯವರು ಉರಿಲಿಂಗ ಪೆದ್ದಿಯವರ ಸ್ಮಾರಕಕ್ಕೆ
ಅತ್ಯಂತ ಶ್ರದ್ಧೆಯಿಂದ ಪೂಜಾ ಪುನಸ್ಕಾರಗಳನ್ನು ನೆರವೇರಿಸುತ್ತಾ ಬರುತ್ತಿದ್ದಾರೆ. ಇತ್ತೀಚೆಗೆ 1900ರ ನಂತರ ಶ್ರೀ ಶಿವಯೋಗಿ ಸ್ವಾಮಿಗಳು ಉರಿಲಿಂಗಪೆದ್ದಿಯವರ ಹೆಸರಿನಲ್ಲಿ ಅನೇಕ ಮಠಗಳನ್ನು ಬೇರೆ ಬೇರೆ ಭಾಗಗಳಲ್ಲಿ ಸ್ಥಾಪಿಸುತ್ತಾ ಬರುತ್ತಿರುವುದು ಗಮನಾರ್ಹ ಸಂಗತಿಯಾಗಿದೆ. ಈ ಸಂಶೋಧನಾತ್ಮಕ ಮಾಹಿತಿಯು ಗುಲಬರ್ಗಾ ವಿಶ್ವವಿದ್ಯಾಲಯದ ನಿವೃತ್ತ ಪ್ರಾಧ್ಯಾಪಕರಾದ ಡಾಕ್ಟರ್ ವೀರಣ್ಣ ದಂಡೆ ಮತ್ತು ಡಾಕ್ಟರ್ ಜಯಶ್ರೀ ದಂಡೆಯವರು ರಚಿಸಿ ಬಸವ ಸಮಿತಿ ಪ್ರಸ್ತುತಪಡಿಸಿರುವ 12ನೇ ಶತಮಾನದ ಶರಣ ಸ್ಮಾರಕಗಳು ಕೃತಿಯನ್ನು ಆಧರಿಸಿದೆ. ಸುಮಾರು 2010ರ ವೇಳೆಗೆ ಇದರ ಕ್ಷೇತ್ರ ಕಾರ್ಯ ಮತ್ತು ಛಾಯಾಚಿತ್ರ ಸಂಗ್ರಹ ನಡೆದಿರುವುದರಿಂದ ಪ್ರಸ್ತುತ ಈ ಸ್ಮಾರಕಗಳ ವಾಸ್ತವ ಸ್ಥಿತಿಯಲ್ಲಿ ಕೆಲ ಬದಲಾವಣೆಗಳಾಗಿರುವ ಸಾಧ್ಯತೆಯಿದೆ ಎಂಬುದನ್ನು ವೀಕ್ಷಕರು ದಯವಿಟ್ಟು ಗಮನಿಸಬೇಕು.